ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳಬಲ್ಲ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ದೊರಕುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕು. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ. ರುಕ್ಮಿಣಿ ಲೋಲ ವಾರಿ ಜಮಾಲ, ರುಕ್ಮಿಣಿ ಲೋಲ ವಾರಿ ಜಮಾಲ. ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಹುದ ನಿನ್ನಯ ಲೀಲಾ. ಕೃಷ್ಣ ಬಣ್ಣಿಸಲಹುದ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರ, ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಮೊರೆಯಾಲಿಸಿ. ಮೊರೆ ಕೇಳಿ ನೀ ಬಾರೆಯ, ನನ್ನ ಮೊರೆ ಕೇಳಿ ನೀ ಬಾರೆಯ, ನನ್ನ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಇಂದು ದರ್ಶನವೆತ್ತೆಯ. ತಮ್ಮ ಪಾದದ ಧೂಳಿನಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು, ಪವಿತ್ರವಾಯಿತು, ಪವಿತ್ರವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪಾಲ್ವಾ. ಶತವಂದನವಯ್ಯ ಶತಪದ್ರದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ. ಕೋಟಿ ವಂದನವಯ್ಯ ಮುಚ್ಕುಂದ ವರದ. ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ಏನು ನಿನ್ನ ಲೀಲೆ? ಇದರಲ್ಲಿದ್ದ ಒಂದೇ ಒಂದು ಹನಿ ಚೀರನ ಚೀರ ಸಾಗರ ಮಾಡಿದೆಯಲ್ಲ, ಏನು ನಿನ್ನ ಲೀಲೆ? ಜಗದ ಜೀವನದ ತನು ನೀನೇ,
ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪನೆ ಬಾ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವರಲಿ ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ, ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ, ಪವರೋಗ ವಂದ್ಯ ನೀ ಪರಿಪಾಲಿಪೆ, ಪವರೋಗ ವಂದ್ಯ ನೀ ಪರಿಪಾಲಿಪೆ ಜಗದ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಕಮಂಡಲದಿಂದ ತೀರ್ಥವನ್ನು ನನಗೆ ಕೊಡುವಿರಾ? ಈಗ ತಾನೇ ನಿಮ್ಮ ಹೆಸರನ್ನ ನಾನೇ ಪಾನ ಮಾಡಿಬಿಟ್ಟೆನಲ್ಲ ಮೇಡಮ್. ಹೌದು, ಪಾನ ಮಾಡಿದ್ದೀರಾ, ಕಾಣಿಸ್ತಾ ಇದೆ. ವಿಧುರನಾಗಿ ಇವತ್ತು ಕಾಣಿಸ್ಕೊಂಡಿದ್ದೀರಿ, ಹೌದಾ? ಹೌದು ಮೇಡಮ್. ಇದೊಂದು ರಂಗಗೀತೆ. ಹೌದು ಮೇಡಮ್. ಓಕೆ. ಕೌರವರ ಕುತಂತ್ರದಿಂದ ಯಾವಾಗಲೂ ಪಾಂಡವರನ್ನ ಕಾಪಾಡ್ತಿದ್ದು ವಿದುರ ನೀತಿ ಅಂತ ಹೇಳ್ತಾರೆ. ಇದನ್ನ ಖುಷಿ ಆಯ್ತಾ ಈ ಪಾತ್ರ ಮಾಡಿ? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ? ಖುಷಿ ಇದೆ. ನಿಮಗೆ ಖುಷಿ ಇದೆಯಾ? ಬಟ್ ತೀರಾ ಚೆನ್ನಾಗಿ ಒಪ್ಪತ್ತೆ ಇವ್ರಿಗೆ ಈ ಔಟ್ಫಿಟ್ಟು, ಈ ಸನ್ಯಾಸಿ ಗೆಟಪ್ಪು ಎಲ್ಲ ಅಲ್ವಾ? ಎಸ್ ಮ್ಯಾಮ್, ಹೇಳಿ. ನವಿಲು ಸನ್ಯಾಸಿ ಇವತ್ತು ಏನು ಪೀರಪ್ಪ ಇದು? ನೀವೇ ಇದನ್ನೆಲ್ಲ ತಯಾರು ಮಾಡ್ಕೊಂಡು ರೆಡಿಯಾಗಿದ್ದ? ಹೌದು ಮೇಡಮ್. ಅಬ್ಬಾ ಅಬ್ಬಾ, ಒಂದು ಜೋರ ಚಪ್ಪಾಳೆ ಬರಲೇಬೇಕು. ಏನು ಡೆಡಿಕೇಶನ್ ಇದು! ಆ ಕೂದಲಿಗೆ ಬಣ್ಣ ಹಚ್ಕೊಂಡಿರೋದು, ಆ ಗಡ್ಡ ಮೀಸೆ ಎಷ್ಟು ನ್ಯಾಚುರಲಾಗಿ ಕಾಣಿಸ್ತಿದೆ ಅಂದರೆ, ಅದು ನಿಜವಾಗ್ಲೂ ಹುಟ್ಕೊಂಡು ಬಂದಿರೋ ಮೀಸೆ ಗಡ್ಡ ಅನ್ನೋ ಥರ ಕಾಣಿಸ್ತಿದೆ. ಕೂದಲು ಅಷ್ಟೇ ನ್ಯಾಚುರಲ್ಲಾಗಿ ಬಿಳಿಯಾಗಿರೋದು ಅನ್ನೋ ಥರ ಅನ್ನಿಸ್ತಾ ಇದೆ. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಿ. ಆಮೇಲೆ ಅದ್ಭುತವಾದ ಪ್ರಯತ್ನ, ನಿಮ್ಮ ಪ್ರಯತ್ನಕ್ಕೆ ನಾನು ಶಭಾಷಿ ಹೇಳಲೇಬೇಕು. ನನಗಿವತ್ತು ಇಲ್ಲಿ ಯಾವುದೋ ಒಂದು ಕಾಂಪಿಟೇಷನಲ್ಲಿ ಕೂತ್ಕೊಂಡು ಯಾವುದೋ ಒಂದು ಹಾಡು ಕೇಳಿಸ್ತಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ಯಾವುದೋ ಒಂದು ಪ್ರಸಂಗವನ್ನು ಕೂತ್ಕೊಂಡು ಒಂದು ಹಾಲಲ್ಲಿ ಆಡಿಟೋರಿಯಮಲ್ಲಿ ಕೂತ್ಕೊಂಡು ಒಂದು ಪ್ರಸಂಗ ನೋಡ್ತಾ ಇದ್ದೀನಿ ಅನ್ನೋ ಭಾವನೆ ಬಂತು ಇವತ್ತು. ಅದು ಎಷ್ಟು ಸಾಹಿತ್ಯ, ಎಷ್ಟೊಂದು ಡೈಲಾಗ್ಸು, ಅದನ್ನೆಲ್ಲ ನೆನಪಿಟ್ಕೊಂಡು ಹಾಡಿ ಮಾತಾಡಿ ನಟಿಸಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಸಖತ್ ಒಳ್ಳೆ ಎಫರ್ಟ್ ಹಾಕಿ ಮಾಡಿದ್ದೀರಾ. ಇದು ಫಸ್ಟ್ ಆಫ್ ಆಲ್ ರಾಗಮಾಲಿಕೆಯನ್ನು ಆರಿಸ್ಕೊಳ್ಳೋದೇ ದೊಡ್ಡ ಚಾಲೆಂಜ್, ಅದು ದೊಡ್ಡ ಸವಾಲು. ಬಟ್ ಇವತ್ತು ಶ್ರುತಿ ತಪ್ಪೋಯ್ತು, ತಾಳ ಬೇತಾಳ ಇತ್ತು. ಪ್ರಯತ್ನ ಮಾತ್ರ ತುಂಬ ಚೆನ್ನಾಗಿತ್ತು. ಆದರೆ ನಿಮಗೆ ಅದು ಬೇರೆ ಬೇರೆ ರಾಗದ ಶಿಫ್ಟ್ ಮಾಡೋದಕ್ಕೆ ನಿಮಗೆ ಅಲ್ಲಿ ಎಡವಿದ್ರಿ ನೀವು. ಇದಕ್ಕೆ ಇನ್ನೊಂದು ಸ್ವಲ್ಪ ತಯಾರಿ ಬೇಕಿತ್ತು ಅಂತ ಅನಿಸುತ್ತೆ. ಪಾಪ ಅವರು ಹಾಡಿನ ಕೊನೆ ತನಕ ಅವರು ಯಾವುದು ಷಡ್ಜ, ಯಾವುದು ಪಂಚಮ, ಯಾವ ರಾಗ ಇದು ಅಂತ ಹುಡುಕ್ತಾನೆ ಇದ್ದರು. ಇವರು ನಿಮ್ಮ ಜೊತೆ ತಾಳಕ್ಕೆ ಸೇರ್ಕೊಳ್ಳೋದಕ್ಕೆ ಇವ್ರು ಪಾಪ ಪರದಾಡ್ತಾಯಿದ್ರು. ಸೊ ಶ್ರುತಿ ತಾಳ ಎರಡನ್ನೂ ಇವತ್ತು ನೀವು ಆ ಕಮಂಡಲದ ನೀರು ಜೊತೆ ಕುಡಿದು ಗುಳುಂ ಸ್ವಾಹ ಮಾಡಿದ್ರಿ. ಸೊ ಶ್ರುತಿ ಮತ್ತು ತಾಳ ಬಿಡದೆ ಏನಾದರೂ ನೀವು ಹಾಡಿದ್ದಿದ್ರೆ ಇದು ನಮ್ಮ ಇಡೀ ಗಾನ ಸಿಂಚನಕ್ಕೆ ಒಂದು ಕಳಶಪ್ರಾಯವಾದಂಥ ಪರ್ಫಾರ್ಮೆನ್ಸ್ ಆಗಿರ್ತಿತ್ತು, ಆಯಿತಾ? ಸೊ ನೆಕ್ಸ್ಟ್ ಟೈಮ್ ಹಾಡುವಾಗ ಶ್ರುತಿ ತಾಳದ ಕಡೆ ಗಮನ ಕೊಡಿ. ಬಟ್ ನಿಮ್ಮ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಮ್ಯಾಮ್. ರಾಜು ಸರ್, ನಾನಂತೂ ತುಂಬ ಆಸೆಪಟ್ಟು ಇದನ್ನು ಕೇಳೋಕ್ಕೆ ಕುಳಿತುಕೊಂಡೆ. ಅದನ್ನು ಕೇಳ್ತಾ ಇದ್ದಾಗಷ್ಟು ನನ್ನ ಚಿಕ್ಕ ವಯಸ್ಸಿನ ಅನುಭವಗಳೆಲ್ಲ ನೆನಪಾಗ್ತಿತ್ತು. ನಾಟಕಗಳು ಮಾಡ್ತಿದ್ದಿದ್ದು, ತಿಂಗಳಾನುಗಟ್ಟಲೆ ಅಭ್ಯಾಸ ಮಾಡಿ ಆ ಪಾತ್ರಗಳನ್ನೆಲ್ಲ ಮಾಡ್ತಿದ್ದೆಲ್ಲ ನೆನಪಾಯಿತು ನನಗೆ. 16-17ನೇ ವಯಸ್ಸಲ್ಲಿ ನಾನು ಅರ್ಜುನ, ಅಭಿಮನ್ಯು ಇದೆಲ್ಲ ಪಾತ್ರಗಳನ್ನು ಮಾಡಿದ್ದೀನಿ. ನಾನು ದೊಡ್ಡ ದೊಡ್ಡ ಪಾತ್ರಗಳನ್ನು ಮಾಡ್ತಾಯಿದ್ದೆ. ನನಗೆ ಅದು ನೆನಪಾಯಿತು. ಅದು ಆ ಕ್ಷೇತ್ರನೇ ವಿಭಿನ್ನವಾದಂಥ ಕ್ಷೇತ್ರ. ಕಂದ ಪದ್ಯ ಭಾಳ ಚೆನ್ನಾಗಿ ಹಾಡಿದ್ರಿ. ಕಂದ ಪದ್ಯಗಳು ಮಧ್ಯದಲ್ಲಿ ಕಂದ ಪದ್ಯಗಳು ಬರ್ತವೆ, ಆಮೇಲೆ ತಾಳ ಪ್ರಕ್ರಿಯೆಗಳು ಬೇರೆ ಬೇರೆ ಆಗ್ತಿರ್ತವೆ. ಆ ಹಾಡುಗಳು ಅದೆಲ್ಲ ನೆನಪಿಟ್ಕೊಳ್ಳೋದು ಒಂದು ಕಡೆ. ಆದರೆ
ಆ ವಾದ್ಯಗಾರರು ಸಹಕಾರ ಭಾಳ ಮುಖ್ಯ. ವಿಶೇಷವಾಗಿ ನೀವು ಚಪ್ಪಾಳೆ ಕೊಡಬೇಕಾಗಿರೋದು ಕಿರಣ್ಗೆ ಮತ್ತು ಮಾರುತಿಗೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವರಿಬ್ಬರು ಮೂಲತಃ ರಂಗಭೂಮಿಯಿಂದನೇ ಬಂದವರು. ಇವರು ಸಾವಿರಾರು ನಾಟಕಗಳಿಗೆ ರಂಗಭೂಮಿನಲ್ಲಿ ಕೆಲಸ ಮಾಡಿದ್ದಾರೆ, ಈಗೂ ಮಾಡ್ತಿದ್ದಾರೆ. ರಾತ್ರೆಲ್ಲ ಇಡೀ ರಾತ್ರಿ ನಾಟಕಗಳಿಗೆ ಅವರು ವಾದ್ಯ ನುಡಿಸ್ತಾರೆ, ಹಾರ್ಮೋನಿಯಂ, ಲೆಗ್ ಹಾರ್ಮೋನಿಯಂ ನುಡಿಸ್ತಾರೆ. ಮತ್ತು ಈ ಮಾರುತಿ 12ನೇ ವಯಸ್ಸಲ್ಲೇ ತಬಲದ ವಾದನವನ್ನು ರಂಗಭೂಮಿಯಿಂದನೇ ಪ್ರಾರಂಭ ಮಾಡಿದವರು. ಹಾಗಾಗಿ ಅವರಿಬ್ಬರಿಗೂ ಒಂದು ಚಪ್ಪಾಳೆ ಕೊಡಿ. ಮತ್ತು ಈ ಕಂದ ಪದ್ಯಗಳ ಹಾಡೋದಿದೆಯಲ್ಲ, ಅದರ ಮಜನೇ ಬೇರೆ. ಅದರ ಹಾಡುಗಾರಿಕೆಯಲ್ಲಿ ಏನು ಖುಷಿ ಸಿಗ್ತಾ, ಇಡೀ ರಾತ್ರಿ ಹಾಡಬೇಕಲ್ವ ಅಂತ ಒಂದು ಪ್ರಯತ್ನ. ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ನೀವೇನಾದರೂ ಅಭ್ಯಾಸ ಮಾಡ್ತಿದ್ರಾ? ನೀನಾಸಂ ಪಾಸ್ಔಟ್ ಸರ್ ನಾನು. ನೀನಾಸಂ. ಅದಕ್ಕೆ ನಿಮ್ಮ ಇದರಲ್ಲಿ ನಟನೆ ಕೂಡ ಕಾಣ್ತಾ ಇತ್ತು ನಮಗೆ. ಹಾಡುಗಾರಿಕೆ ಜೊತೆಗೆ ನಟನೆ ಕೂಡ ಕಾಣ್ತಾ ಇತ್ತು. ಇದು ಗಾಯಕರಿಗೆ ಒಂದು ಪ್ಲಸ್ ಪಾಯಿಂಟ್ ಅದು. ಯಾಕೆಂದರೆ ನೀವು ನಟನೆ ಆದಾಗ ನಿಮಗೆ ಆ ಪದಗಳ ಅರ್ಥ ಇನ್ನೊಂದು ಮತ್ತೊಂದನ್ನು ಭಾಳ ಚೆನ್ನಾಗಿ ಅದನ್ನು ಮುಖಭಾವನೆಗಳಲ್ಲಿ ಹೇಳ್ಬೋದು. ನಿಮ್ಗೆ ಅದಂಥದ್ದೊಂದು ಪ್ಲಸ್ ಪಾಯಿಂಟ್ ಇದೆ. ಬಟ್ ಇವತ್ತು ನೀವು ಸ್ವಲ್ಪ ಎಳೆದಿದ್ರಿ, ನೋಡೋಣ. ಬೀರಪ್ಪನವ್ರೆ, ಯಾಕೆ ಅಳ್ತಿದ್ದೀರಾ? ಯಾಕೆ ಕಣ್ಣಲ್ಲಿ ನೀರು? ಯಾಕೆ? ಏನಾಯ್ತು? ಏನಾದ್ರೂ ಹೇಳೋದಿದ್ಯಾ? ಹೇಳಿ ಹೇಳಿ, ತೊಂದರೆ ಇಲ್ಲ, ಹೇಳಿ. ಕೊಡಿ, ಇದು ನನಗೆ ಕೊಡಿ. ಯಾಕೆ ಪೀರಪ್ಪ, ಹೇಳಿ. ರಾತ್ರಿ ಇಡೀ ನಮ್ಮ ಮಿಸ್ಸು, ನನ್ನ ಹೆಂಡತಿಗೆ ಆರಾಮಿಲ್ಲ, ಅವ್ರ ಜೊತೆ ನನಗೂ ಕೂಡ ನಿದ್ದೆ ಇಲ್ಲ. ಇವತ್ತು ಸರ್ ಹೋಗ್ಬಿಡತ್ತೆ ಹೇಳಿದ್ರು ನಮ್ಮ ಮಿಸ್ಸಸ್ಸು. ಆದರೂ ಬಂದೆ, ಇಲ್ಲಿ ಬಂದು ಹೇಳ್ಬೋದೆ. ಪೀರಪ್ಪ, ಜೀವನ ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಈ ಥರದ ಚಾಲೆಂಜ್ಗಳನ್ನು ಕೊಡ್ತಾನೆ ಹೋಗುತ್ತೆ. ಅದನ್ನೆಲ್ಲ ಮೀರಿ ಯಾರು ಎದ್ದು ಬರ್ತಾರೋ ಅವರೇ ಮೇಲ್ಗಡೆ ನಿಂತ್ಕೊಂಡು ಮೆರೆಯೋದಲ್ವ ಪೀರಪ್ಪ. ಇವತ್ತು ಅಷ್ಟೆಲ್ಲ ಇದ್ದರೂ ನಿಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ಸಾವಿರಾರು ಆಲೋಚನೆಗಳು, ಟೆನ್ಷನ್ಗಳಿದ್ದರೂ ಬಂದು ಇಲ್ಲಿ ಇಂಥ ಒಂದು ಪ್ರಸಂಗವನ್ನು ಆರಿಸ್ಕೊಂಡು ಇಷ್ಟು ಅದ್ಭುತವಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ರಲ್ಲ, ಮೆಚ್ಚಬೇಕು ಪೀರಪ್ಪ. ವೆರಿ ಗುಡ್. ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಒಳ್ಳೆಯವರಿಗೆ ಸದಾ ಒಳ್ಳೆಯದೇ ಆಗೋದು ಅಲ್ವಾ? ಅಲ್ವಾ ಪೀರಪ್ಪ? ಏನಾಗಲ್ಲ, ಧೈರ್ಯವಾಗಿರಿ, ಧೈರ್ಯವಾಗಿರಿ. ಓಕೆ, ವೇಮ್ಗಲ್ ಸರ್. ಪೀರಪ್ಪ ಅವರೇ, ತುಂಬ ಚೆನ್ನಾಗಿ ನೀವು ಹಾಡಿದ್ರಿ. ನಿಮ್ಮಲ್ಲಿ ಒಬ್ಬ ನಟ ಇದ್ದಾನೆ, ನೀನಾಸಂ ಪಾಸ್ಔಟ್ ಅಂತೇಳಿ ಇವಾಗಲೇ ನಮಗೆ ಗೊತ್ತಾಗಿದ್ದು. ನೀವು ಮಲ್ಟಿ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಈ ವೇದಿಕೆಗೆ ಯಾವುದೋ ಒಂದು ಸಣ್ಣ ಇದಕ್ಕೆ ನೀವೇನೋ ಬೇಸರಿಸ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಅದು ನಮಗೂ ಅರ್ಥ ಆಗ್ತದೆ. ನಿಮಗೇನೋ ಸ್ವಲ್ಪ ಟೆನ್ಷನ್ ಇದ್ದಂಗೆ ಕಾಣ್ತದೆ, ಪದೇ ಪದೇ ಆ ಕಡೆ ರೈಟ್ ಸೈಡ್ ನೋಡ್ತಾನೆ ಇರ್ತೀರಿ. ಅದೇನಂತ ನಮಗೂ ಗೊತ್ತಾಗಿಲ್ಲ. ಆದರೆ ನೀವು ಅದ್ಭುತವಾದ ಕಲಾವಿದ. ನೀವು ಮಲ್ಟಿ ಟ್ಯಾಲೆಂಟೆಡ್ ಅಂತ ಒಂದೇ ಪದ ಹೇಳಿಬಿಟ್ಟೆ ನಾನು. ಯಾಕೆ ಗೊತ್ತಾ, ಎಲ್ಲರಿಗೂ ಎಲ್ಲ ಪಾತ್ರಗಳು, ಗಾಯಕ ಮತ್ತು ರಂಗ, ಒಬ್ಬ ನಟ ನಿಮ್ಮ ಒಳಗಡೆ ಇದ್ದಾನೆ. ಇನ್ನು ಅದ್ಭುತವಾದ ಪ್ರಸಂಗವನ್ನು ನೀವು ಈ ವೇದಿಕೆಗೆ ತಂದು ಕೊಟ್ಟಿದ್ದೀರಿ. ನೀವು ಗೊತ್ತಾಯ್ತಾ? ನೀವು ಖುಷಿಯಾಗಿರಬೇಕು. ಚೆನ್ನಾಗಿ ಮೂಡಿ ಬಂದಿದೆ. ಆದರೆ ಸಣ್ಣ ಸಣ್ಣ ಇದಿರ್ತಕ್ಕಂಥದ್ದು ಮೇಡಮ್ ಅವರು, ನಾವು ಎಲ್ಲರೂ ಹೇಳ್ಬೇಕಾಗುತ್ತೆ. ಯಾಕಂದರೆ ಹೇಳ್ದೆ ಆದರೆ ಅದು ತಪ್ಪಾಗುತ್ತೆ ನೋಡಿ. ಅದರಿಂದ ಏನೋ ನಿಮ್ಗೆ ತೊಡಕಾಯಿತು ಅಂತ ನೀವು ಭಾವಿಸ್ಬೇಡಿ. ಒಳ್ಳೇದಾಗುತ್ತೆ. ನೀವು ಹೇಳೋದು ನನಗೇನು ಇದಿಲ್ಲ ಸರ್, ಅಂದರೆ ಒಳ್ಳೇದಾಗುತ್ತೆ. ನೀವು ಆರಾಮ್ ಸೇರಿ ಹೋಗಬೇಡ ಅಂತ ಹೇಳಿದರು ನನಗೆ. ಇವತ್ತು ಸಿಕ್ಕ ಚಾನ್ಸ್ ಮಿಸ್ ಮಾಡ್ಕೊಲ್ಲ ಅಂತ ಹೇಳ್ಬಿಟ್ಟು ಅವ್ರ ತವ್ರ ಮನೆಗೆ, ಅವ್ರ ಅತ್ತಿಗೆಗೆ ಫೋನ್ ಮಾಡಿಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ನಾನು ಇದು ಮಿಸ್ ಮಾಡೋಕ್ಕಾಗಲ್ಲ ಅಂತೇಳಿ 10 ಗಂಟೆವರೆಗೂ ನಾನು ಮನೆಯಲ್ಲೇ ಇದ್ದಿದ್ದು. ಇವತ್ತು ಬೇಗ ಬರೋಕ್ಕೂ ಆಗಲಿಲ್ಲ ನನಗೆ. ಇಲ್ಲಿ ಬಂದು 1-2 ಜನ ಮಾತಾಡಿದ್ರು ಕೂಡ ಅದು ನನಗೇನು ಬೇಜಾರಿಲ್ಲ. ಆದರೆ ಕಲಿಕೆಯಲ್ಲಿದ್ದೀನಿ ನಾನು. ಕಲಿಸೋನಲ್ಲ, ಕಲಿಕೆಯಲ್ಲಿದ್ದೀನಿ. ಕಲಿಕೆಯಲ್ಲಿ ತಪ್ಪುಗಳಾದರೆ ನಾನು ಇನ್ನೂ ಕಲಿಯೋಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ನನ್ನ ಮಗನ ಬರ್ತಾಳೆ, ನನ್ನ ಮಗನ ಹುಟ್ಟಿದಬ್ಬ ನಾಳೆ. ತುಂಬ ಚೆನ್ನಾಗಿ ಮಾಡ್ಬೇಕಂತ ಇದಾದ್ರೆ ನನ್ನ ಹೆಂಡತಿ ಇವತ್ತು ಹುಷಾರಿಲ್ಲ ಕಾರಣಕ್ಕೆ ನನ್ನ ಹೆಂಡತಿಗೆ ಮಗು ಇಬ್ಬರಿಗೂ ನಾನು ಅವ್ರ ತವ್ರ ಮನೆ ಕಳಿಸಿ ನಾನು ಒಬ್ಬನೇ ಇದ್ದೀನಿ ಇವತ್ತು ದಿವಸ. ಇವ್ರಿಗೆ ಬರಲಿ ಒಂದ್ಸರಿ ಜೋರಾದ ಚಪ್ಪಾಳೆ. ಇದು ತುಂಬ ಜನಕ್ಕೆ ಲೆಸನ್. ನಾನು ಕೇಳ್ಪಟ್ಟೆ, ಅಲ್ಲಿ ಕೂತ್ಕೊಂಡಿಲ್ಲ, ನಂಗೆ ಇವತ್ತು ಹುಷಾರಿಲ್ಲ, ಸ್ವಲ್ಪ ಗಂಟ್ಲು ಕೆಟ್ಟಿದೆ, ಅದಲ್ಲ ನೋಡಿ. ಇಲ್ಲಿ ಇಷ್ಟೂ ತೊಡಕುಗಳನ್ನ ಇಟ್ಕೊಂಡು ಕೂಡ ಬಂದು ಪರ್ಫಾರ್ಮ್ ಮಾಡಿ, ಸೊ ಇದನ್ನೆಲ್ಲ ಮಾದರಿಯಾಗಿ ಇಟ್ಕೋಬೇಕು. ಏನೇ ಇರಲಿ ತಪ್ಪಿಸ್ಬಾರ್ದು. ಇಲ್ಲಿ ಕಾಂಪಿಟೇಷನ್ ಅಂದಾಗ ನಮಗೆ ತಬ್ಬಿಬ್ಬಾಗತ್ತೆ. ನಾವು ಏನು ತೀರ್ಪು ಕೊಡಬೇಕು? ಈಗ 1-2-3 ಜನ ಗಾಯಕರು ಬಂದಿಲ್ಲ ಅಂದಾಗ ನಾವು ಏನು ಮಾಡಬೇಕು? ಇವಾಗ ಅದು ನಮಗೆ ದೊಡ್ಡ ಸಂದಿಗ್ಧ ಆಗೋಗುತ್ತೆ.
ನಮ್ಮನ್ನು ಸಂದಿಗ್ಧಕ್ಕೆ ತಳ್ಳಬೇಡಿ ಅಷ್ಟೇ. ನಿಜ. ಆಮೇಲೆ ನಿಮ್ಮಿಂದ ಇನ್ಯಾರಿಗೂ ಅನ್ಯಾಯ ಆಗಬಾರ್ದು, ಪಾರ್ಟಿಸಿಪೆಂಟ್ಸಿಗೆ. ಅದು ದೊಡ್ಡ ಅನ್ಯಾಯ. ಯಾರೋ ಬರದೇ ಇದ್ದ ಕಾರಣ ಇನ್ಯಾರಿಗೂ ಅನ್ಯಾಯ ಆಗುತ್ತೆ ಅಲ್ವಾ, ಅಷ್ಟೆ. ಥ್ಯಾಂಕ್ ಯು. ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ, ಆಯಿತಾ? ಥ್ಯಾಂಕ್ ಯು ಪೀರಪ್ಪನವ್ರೆ, ಥ್ಯಾಂಕ್ ಯು ಸೋ ಮಚ್.